ಇಷ್ಟೊಂದೆಲ್ಲ ಹಗರಣಗಳು ಆರೋಪಗಳು ಆಡಳಿತಾರೂಢ ಪಕ್ಷದ ಮೇಲೆ ಇದ್ದಾಗಿಯೂ ಕೂಡ ಈ ಉಪಕಥನದಲ್ಲಿ ಯಾಕೆ ಆಡಳಿತಾರೂಢ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ? ಯಾಕೆ ಅನ್ಸುತ್ತೆ? ದುಡ್ಡು ನಾನು ಹೇಳ್ತೀನಿ. ಒಂದೇ ಒಂದು ಕಾರಣ ಇದನ್ನ ನೀವು ಕೊಟ್ಟಿಲ್ವಾ? ವೈಯಕ್ತಿಕವಾಗಿ ಟಿವಿಯಲ್ಲಿ ಸಕೀನಾ ಅನ್ನೋರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 5,000 ನೋಟ್ ಕೊಟ್ಟಿರೋದು. ಒಂದ್ ನಿಮಿಷ. ಮಾಧ್ಯಮದಲ್ಲಿ ತೋರಿಸಿರೋದು. ಈ ಚುನಾವಣೆಗಳಲ್ಲಿ ಯಾವ ಪಕ್ಷವೂ ಕೂಡ ಇದಕ್ಕೆ ಒಂದೇ ಒಂದು ಕಾರಣ. ಮತ್ತೆ ಸರ್ಕಾರ ಇವರು ಈ ಭ್ರಷ್ಟಾಚಾರ ಎಲ್ಲ ಮಾಡಿ ಲೂಟಿ ಹೊಡೆದು ಮಡಿಕೊಂಡಿದ್ದಾರಲ್ಲ, ಇವರೆಲ್ಲ ಇಷ್ಟೆಲ್ಲ ಲೂಟಿ ಹೊಡೆದು ಇಟ್ಕೊಂಡಿರ್ತಾರಲ್ಲ, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರು ಆಗಿರ್ಬೋದು, ಇವರೆಲ್ಲ ಲೂಟಿ ಮಾಡಿರ್ತಕ್ಕಂಥ ದುಡ್ಡನ್ನು ಏನ್ ಮಾಡಬೇಕು? ಚುನಾವಣೆಗೆ ಹೋಗಿ ಇನ್ವೆಸ್ಟ್ ಮಾಡ್ಬೇಕಲ್ಲ. ಚುನಾವಣೆಗೆ ಇನ್ವೆಸ್ಟ್ ಮಾಡಿದರೆ ಅಪ್ಡೇಟ್ ಬರ್ತಾ ಇದೆ. ಕೊಟ್ಟು 11ನೇ ಸುತ್ತಲೂ ದೊಡ್ಡ ಹಿನ್ನಡೆ ಕಂಡ ನಿಖಿಲ್ 19,799 ಮತಗಳ ಮುನ್ನಡೆಯನ್ನ ಸಾಧಿಸಿದ ಸೈನಿಕ. ಚನ್ನಪಟ್ಟಣ ಎನ್ಡಿಎ ಅಭ್ಯರ್ಥಿಗೆ ಭಾರೀ ಆಘಾತ. 11ನೇ ಸುತ್ತಲೂ ದೊಡ್ಡ ಹಿನ್ನಡೆಯನ್ನು ಕಂಡ ನಿಖಿಲ್ ಕುಮಾರಸ್ವಾಮಿ. ತುಂಬಾನೇ ಅಂತರ ಹೆಚ್ಚಾಗ್ತಾ ಇದೆ. 19,799 ಮತಗಳ ಮುನ್ನಡೆ ಸಾಧಿಸಿದ ಯೋಗೇಶ್ವರ್. ಚನ್ನಪಟ್ಟಣ ಎನ್ಡಿಎ ಅಭ್ಯರ್ಥಿಗೆ ಭಾರೀ ಆಘಾತ. 12ನೇ ಸುತ್ತಲೂ ಕೂಡ ಅನ್ನಪೂರ್ಣ ತುಕಾರಾಂ ಮುನ್ನಡೆ. ಈ ಮಿನಿ ಉಪಸಮರದಲ್ಲಿ ಕಾಂಗ್ರೆಸ್ ನಾಗಾಲೋಟವನ್ನ ಮುಂದುವರಿಸಿದೆ ರಾಜ್ಯದಲ್ಲಿ. 12ನೇ ಸುತ್ತಲೂ ಅನ್ನಪೂರ್ಣ ತುಕಾರಾಂ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 6,562 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡ ಅನ್ನಪೂರ್ಣ. 12ನೇ ಸುತ್ತಲೂ ಅನ್ನಪೂರ್ಣ ತುಕಾರಾಂ ಮುನ್ನಡೆ. ಇಲ್ಲೂ ಕೂಡ ಅಂತರ ಹೆಚ್ಚಾಗ್ತಾ ಇದೆ. 6,562 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡ ಅನ್ನಪೂರ್ಣ. 12ನೇ ಸುತ್ತಲೂ ಅನ್ನಪೂರ್ಣ ತುಕಾರಾಂ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇದು ಸಂಡೂರಲ್ಲಿ ಕೈ ಕಾರ್ಯಕರ್ತರ ಸಂಭ್ರಮ. ಅವರ ಸಂಭ್ರಮ ಮುಗಿಲು ಮುಟ್ಟಿದೆ. ಅವರ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರು ಭಾರೀ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗೆಲುವಿನ ಸನಿಹದ ಸಂಭ್ರಮಾಚರಣೆ ಮಾಡ್ತಾ ಇರುವಂಥದ್ದು. ಇನ್ನು ಹಲವು ಸುತ್ತುಗಳು ಬಾಕಿ ಇದ್ದಾವೆ. ಆದಾಗ್ಯೂ ಕೂಡ ಸಂಡೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಪಕ್ಷದ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇರುವಂಥದ್ದು. ಸಂಡೂರಲ್ಲಿ ಅನ್ನಪೂರ್ಣ ತುಕಾರಾಂ ಮುನ್ನಡೆ. ಗೆಲುವಿನ ನಾಗಾಲೋಟ, ಗೆಲುವಿನ ಸನಿಹಕ್ಕೆ ಸಾಕ್ತಾ ಇದ್ದಾರೆ. ಸಂಡೂರು ದುರ್ಗಮ್ಮ ದೇಗುಲಕ್ಕೆ ಅನ್ನಪೂರ್ಣ ಭೇಟಿ ಕೊಟ್ಟಿದ್ದಾರೆ. ದುರ್ಗಾ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಅನ್ನಪೂರ್ಣ. ಸಂಡೂರಲ್ಲಿ ಅನ್ನಪೂರ್ಣ ತುಕಾರಾಂ ಮುನ್ನಡೆ. ನಮ್ಮ ದುರ್ಗಮ್ಮನ ಒಂದು ಆಶೀರ್ವಾದದ ಮತ ಎಣಿಕೆಗೆ ಹೋಗ್ತಾ ಇದ್ವಿ. ಎಲ್ಲವನ್ನು ಶುಭನೇ ಆಗುತ್ತೆ ಅಂತೇಳಿ ಎಲ್ಲ ನಮ್ಮ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಗೆಲುವು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ್ದು, ಹಾಗೆಯೇ ಮತ್ತೆ ನಮ್ಮ ಕಾಂಗ್ರೆಸ್ನ ಒಂದು ಭದ್ರಕೋಟೆಯನ್ನು ಸಂಡೂರು ತಾಲೂಕಿನಲ್ಲಿ ಮತ್ತೆ ಬಲಗೊಳಿಸ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ನಮಗೆ. ಗೆಲ್ತೀವಿ. ನಿಟ್ಟಿನ ಫೈಟ್ ಇದೆ, ಆದರೆ ಅಂತಿಮವಾಗಿ ಜಯ ಅಂತೂ ನಮಗೆ. ಬಳ್ಳಾರಿಯ ದೇವತೆ ನಮ್ಮ ದುರ್ಗಮ್ಮನ ಒಂದು ಆಶೀರ್ವಾದದ ಮತ ಎಣಿಕೆಗೆ ಹೋಗ್ತಾ ಇದ್ವಿ. ಎಲ್ಲವನ್ನು ಶುಭನೇ ಆಗುತ್ತೆ ಅಂತೇಳಿ ಎಲ್ಲ ನಮ್ಮ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ರಾಜ್ಯದ ಮಿನಿ ಉಪಸಮರದಲ್ಲಿ ಕೈ ಅಭ್ಯರ್ಥಿಗಳು ಸದ್ಯಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ಚನ್ನಪಟ್ಟಣದಲ್ಲಿ ಅಂತರ ಜಾಸ್ತಿಯಾಗಿದೆ. ಸೈನಿಕ ಅಂದರೆ CP ಯೋಗೇಶ್ವರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಸೈಯದ್ ಅವರೇ, ಏನಾಯಿತು? ಎಲ್ಲಿ ಎಡುವುದ್ರಿ?
ಸರ್ ಇನ್ನ ಏನಾಗಿಲ್ಲ ಅಲ್ಲ ಅಲ್ಲ ಈ ಸದ್ಯದ ಟ್ರೆಂಡ್ ನೋಡಿದ್ರೆ ಸರ್ ಇನ್ನ ಎಷ್ಟು ರೌಂಡ್ ಬಾಕಿ ಇದೆ? ಇನ್ನೂ ಹಲವು ಸುತ್ತುಗಳು ಬಾಕಿ ಇದ್ದಾವೆ. ಆದರೆ ಪ್ರಾರಂಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಆ ಒಂದು ಆ ಅಂತರ ಇತ್ತಲ್ಲ ಸಡನ್ ಆಗಿ ಕಡಿಮೆ ಆಯಿತು. ಆಮೇಲೆ ನೋಡಿ 12ನೇ ಸುತ್ತಲ್ಲೂ ಕೂಡ ಇದೇ 2000 ಲಾಸ್ಟ್ ಎಲೆಕ್ಷನ್ ಅಲ್ಲಿ ಓಕೆ CP ಯೋಗೇಶ್ವರ್ ಮುಂದೆ ಇದ್ರು, ಕುಮಾರಸ್ವಾಮಿ ಅವರು ಹಿಂದೆ ಇದ್ರು. ಓಕೆ ಲಾಸ್ಟ್ ಮೂಮೆಂಟ್ ಅಲ್ಲಿ 15,000 ಲೀಡಿಂದ ಮುಂದಕ್ಕೆ ಬಂದಿದ್ದೀವಿ. ಸ್ಟಿಲ್ ವಿಶ್ವಾಸ ಇದೆ, ವಿಶ್ವಾಸ ಇದೆ. 100% ಸರ್. ಇವಾಗ ಟೌನಿಂದ ಸ್ಟಾರ್ಟ್ ಆಗಿದೆ, ಮುಸ್ಲಿಂ ಅಲ್ಪಸಂಖ್ಯಾತರು ಆಮೇಲೆ ಈ SC ಇವೆಲ್ಲ ಸ್ವಲ್ಪ ಬಂದಿರುತ್ತೆ. ಇವಾಗ ನಮ್ಮ ಎಕ್ಸ್ಟೀರಿಯರ್ ಯಾವಾಗ ಸ್ಟಾರ್ಟ್ ಆಗುತ್ತೋ, ಗ್ರಾಮೀಣ ಪ್ರದೇಶ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಲ್ಲಿ ನೋಡೋಣ. ಓಕೆ ಸ್ಟಿಲ್ ಪಿಕ್ಚರ್ ಈಸ್ ಬ್ಯಾಲೆನ್ಸ್. ಓಕೆ ಬಾಲಕೃಷ್ಣ ಅವರೇ, ಈ ಶಿಗ್ಗಾವಿ ನೋಡೋದಾದರೆ ಈ ಸಲ ಅಲ್ಲಿ ಅಲ್ಪಸಂಖ್ಯಾತ ಮತಗಳು ಹೆಚ್ಚಾಗಿರುವಂಥದ್ದು. ಆದರೆ ಅಲ್ಲಿ ಏನು ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಜೊತೆಗಿದೆ. ಮತ್ತು ಈ ಸಲ ಯಾಸಿರ್ ಪಠಾಣ್ ಅವ್ರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು. ಮತ್ತು ಅಲ್ಲಿ ಸ್ವಲ್ಪ ಏನು ಭಿನ್ನಮತ ಇತ್ತಲ್ಲ, ಅದನ್ನು ಶಮನಗೊಳಿಸಿದ್ದೇ ಈ ಒಂದು ಮುನ್ನಡೆಗೆ ಸಹಾಯ ಅಂತ ಹೇಳ್ಬೋದಾ, ಹೇಗೆ ಅಂತ? ಅಲ್ಲ ನೋಡಿ, ಈಗ ಒಂದು ಚುನಾವಣೆ ಅಂತೇಳಿ ಅನ್ವಸಾದಾಗ ಅಲ್ಲಿ ಹಲವಾರು ಆಕಾಂಕ್ಷಿಗಳು ಇರ್ತಾರೆ. ಸಹಜವಾಗಿ ಅಲ್ಲಿನೂ ಕೂಡ ಅಜ್ಜಂಪುರ್ ಖಾದ್ರಿ ಅಂತೇಳಿ ಅವರು ಮಾಜಿ ಶಾಸಕರು, 2 ಸರಿ ಶಾಸಕರಾಗಿದ್ದರು, ಒಳ್ಳೆ ಜನಪ್ರಿಯತೆಯನ್ನು ಹೊಂದಿದ್ರು. ಅದ್ರ ಜೊತೆಗೆ ಸೋಮಣ್ಣ ಬೇವಿನ ಮರದ್ದು ಅಂತೇಳಿ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರಿದ್ದರು, ಹಾಗೂ ಇನ್ನೂ ಅನೇಕ ಮುಖಂಡರು ಅಲ್ಲಿದ್ದರು. ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಭಾಳ ಒಂದು ಯೋಚನೆ ಮಾಡಿ ಕಳೆದ ಬಾರಿ ಏನು ಪಠಾಣ್ ಅವರು ಭಾಳ ಒಂದು 20,000 25,000 ಅಂತರದಿಂದ ಸೋಲನ್ನು ಕಂಡಿದ್ರು. ಅದು ಒಬ್ಬ ಮಾಜಿ ಮುಖ್ಯಮಂತ್ರಿ. ಆದರೆ ಈ ಸಲ ಮುಸ್ಲಿಮ್ರಿಗೆ ಬೇಡ ಅನ್ನುವಂಥ ಚರ್ಚೆ ನಡೀತಾ ಇದೆ. ಹಂಗಲ್ಲ ಸರ್. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಚುನಾವಣಾ ರಾಜಕಾರಣ ಅಂತಂದಾಗ ನಾನು ಇದನ್ನ ಒಪ್ಪೋದಿಲ್ಲ. ಏನು ಜಾತಿ ಆಧಾರವಾಗಿ ಬರೇ ಧರ್ಮ, ಕೇವಲ ಜಾತಿ, ಕೇವಲ ಧರ್ಮ, ಕೇವಲ ಹಣ, ಈ 3 ಅಂಶಗಳನ್ನು ದಯಮಾಡಿ ಅನೇಕ ಉದಾಹರಣೆಗಳಿದ್ದಾವೆ, ಅದನ್ನು ನೋಡ್ಬೋದು ರಾಜ್ಯದಲ್ಲಿ. ಯಾವತ್ತೂ ಕೂಡ ಒಬ್ಬ ಮತದಾರ ತನಗೆ ಬೇಕಾಗಿರ್ತಕ್ಕಂತಹ, ತನ್ನ ಜನಪ್ರಿಯತೆ ಇರ್ತಕ್ಕಂತಹ ಪಕ್ಷದಲ್ಲೂ ಕೂಡ ವಿಶ್ವಾಸ ಇರ್ತಾನೆ, ಅದರ ಜೊತೆಲಿ ಅಭ್ಯರ್ಥಿನೂ ಕೂಡ ನೋಡ್ತಾನೆ. ಸೊ ಹೀಗೆ ಎಲ್ಲ ಅಂಶಗಳು ಕೂಡ ಅದರಲ್ಲಿ ಪರಿಗಣನೆಗೆ ಬರ್ತವೆ. ಒಬ್ಬ ಮತದಾನ ಮಾಡಬೇಕು ಅಂತ ಹೇಳಿದ್ರೆ, ಯಾಕಂದರೆ ದಾನ ಅಂತಕ್ಕಂಥದ್ದನ್ನ ಅದು ಫ್ರೀ ವಿಲ್ಲಿಂದ ಆಗ್ತಕ್ಕಂಥದ್ದು. ಮತದಾನ ಮಾಡಬೇಕಾದ್ರೆ ಈ ಎಲ್ಲ ಅಂಶಗಳು ಅದು ಮತ ಹಕ್ಕು ಅನ್ಬೇಕು, ದಾನ ಅಲ್ಲ. ಒಂದ್ ನಿಮಿಷ ಸರ್. ದಾನ ಅಲ್ಲ, ಹಕ್ಕು ಅಂತ ಬಳಸಬೇಕು. ಅಫ್ಕೋರ್ಸ್. ಸೊ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಆ ಕ್ಷೇತ್ರದಲ್ಲಿ ಏನಾಗಿತ್ತು ಸರ್ ಅಂತ ಹೇಳಿದ್ರೆ, ಬಸವರಾಜ ಬೊಮ್ಮಾಯಿ ಅವರು ನಾವು ನಿಲ್ಲೋದಿಲ್ಲ ಅಂತ ಹೇಳಿದ್ರು. ಅದ್ರ ಜೊತೆಗೆ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ ಅಂದರು. ಕೊನೆಗೆ ಇವರು ಎಲ್ಲೋ ವಿದೇಶದಲ್ಲಿದ್ದಂತಹ ಅವರ ಪುತ್ರನಿಗೆ ಆ್ಯಸ್ ಯೂಸ್ವಲ್ ಬಂದರು. ಆದರೆ ದುರದೃಷ್ಟ BJP ಅವರು ಇವತ್ತು ನಮ್ಮನ್ನ ಏನು ಕುಟುಂಬ ರಾಜಕಾರಣ ಅಂತಾರೆ. ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅವ್ರ ಕುಟುಂಬ ರಾಜಕಾರಣದ ಒತ್ತು. ಇದನ್ನೆಲ್ಲ ನೋಡಿ ಜನ ಖಂಡಿತವಾಗ್ಲೂ ಯಾಸಿರ್ ಪಠಾಣ್ ಅವರ ಅಲ್ಲಿನ ಏನು ಜನಸಂಪರ್ಕ ಹಾಗೂ ನಮ್ಮ ಪಕ್ಷ ನಾಯಕರಾದ ಏನು ನಮ್ಮ ಪಕ್ಷದ ಈ ಸ್ಕೀಮುಗಳಿದ್ವು, 5 ಪಂಚ ಗ್ಯಾರಂಟಿಗಳು ಜನರಿಗೆ ತಲುಪಿತ್ತು. ಜೊತೆಗೆ ನಮ್ಮ ಈ ಎಲ್ಲ ಅಂಶಗಳನ್ನು ಕ್ರೋಢೀಕರಣ ಆಗಿ ಇವತ್ತು ನಾವು ಅಲ್ಲಿ ಗೆಲ್ತಾ ಇದೀವಿ. ಈಗ ಸರ್ ನೋಡಿ, ಇವರು